ಚಿತ್ರದುರ್ಗದ ಗಂಜಲಗುಂಟೆ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಯಾವ ಪರಿಪ್ರಮಾಣದಲ್ಲಿ ಅಂದರೆ 3-4 ಕಿಲೋಮೀಟರ್ ದೂರದಿಂದ ನೀರು ತರಬೇಕಾದಂತಹ ಸ್ಥಿತಿ ಸುಮಾರು ಗ್ರಾಮಗಳಲ್ಲಿ ಈ ಪರಿಸ್ಥಿತಿ ಆಗಿದೆ. ಉಸ್ತುವಾರಿ ಸಚಿವ ಸುಧಾಕರ್ ಕ್ಷೇತ್ರದಲ್ಲೇ ನೀರಿಗೆ ಬರ. 3-4 ಕಿಲೋಮೀಟರ್ ದೂರದಿಂದ ಪಾಪ ಗ್ರಾಮಸ್ಥರು ನೀರು ತರಬೇಕು. ಮಹಿಳೆಯರು, ಮಕ್ಕಳು, ವೃದ್ಧರು ನೀರಿಲ್ಲದೆ ಹೈರಾಣಾಗ್ಬಿಟ್ಟಿದ್ದಾರೆ. ಪ್ರತಿ ಬೇಸಿಗೆ ವೇಳೆ ನೀರಿನ ಸಮಸ್ಯೆ ಈ ಗ್ರಾಮಸ್ಥರಿಗೆ ಬರುತ್ತೆ. ದಿನವಿಡೀ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ. ನಾನಾಗಲೇ ಹೇಳಿದಂತೆ ಸುಮಾರು ಹಳ್ಳಿಗಳ ನೀರಿನ ಒರತೆ ಅಂತ ಬರುತ್ತೆ ಈ ಕೆರೆಗಳಲ್ಲಿ. ಆ ಒರತೆಯಲ್ಲಿ ನೀರು ತುಂಬ್ಕೊಂಡು ತರ್ತಾರೆ ಕೊಡಗಳಿಗೆ ತುಂಬಿಸ್ಕೊಂಡು. ಅಂಥ ಪರಿಸ್ಥಿತಿ. ಆ ಸುದ್ದಿಯನ್ನು ಕೂಡ ನಾವು ಕೊಟ್ಟಿದ್ವಿ. ನೀರಿನ ಒರತೆ, ಚಿಲುಮೆ ಅಂತ ಅಂದ್ಬಿಟ್ಟು. ಆ ಚಿಲುಮೆನಲ್ಲಿ ಬರೋ ಸಣ್ಣ ಸಣ್ಣ ನೀರು ಒಂದು ಚಿಕ್ಕ ಬೌಲಲ್ಲಿ ತುಂಬ್ಕೊಂಡು ಕೊಡ ತುಂಬಿಸ್ಕೊಂಡು ಅದನ್ನು ಮನೆಗೆ ತರಬೇಕು. ಒಂದು ಇಡೀ ದಿನ ಇದಕ್ಕೆ ಆಗ್ಬಿಡುತ್ತೆ. ಇನ್ನು ಜನ ಕೆಲಸಕ್ಕೆ ಹೋಗೋದಲ್ಲಿ, ದುಡಿಯೋದಲ್ಲಿ. ಇಂಥ ಪರಿಸ್ಥಿತಿ ಅನೇಕ ಗ್ರಾಮಗಳಲ್ಲಿದೆ. ಇದು ನೀವು ನೋಡ್ತಾ ಇರೋದು ಚಿತ್ರದುರ್ಗದ ಗಂಜಲಗುಂಟೆ ಗ್ರಾಮ. ಅಲ್ಲಿನ ಪರಿಸ್ಥಿತಿ ಹೀಗಿದೆ. ಚಿತ್ರದುರ್ಗ ಅಂದರೆ ಹೇಳಿ ಕೇಳಿ ಬರದ ನಾಡು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರಲ್ಲೂ ಕೂಡ ಬೇಸಿಗೆ ಬಂತಂದರೆ ನೀರಿನ ಹಾಹಾಕಾರ ಮುಗಿಲು ಮುಟ್ಟುತ್ತೆ. ಆದರೆ ಏನು ಅಧಿಕಾರಿಗಳು ಮಾತ್ರ ಈ ಬಾರಿ ನೀರಿನ ಬವಣೆ ಇಲ್ಲ, ಕೆರೆಕಟ್ಟೆಗಳು ಭರ್ತಿಯಾಗಿವೆ ಅಂತ ಎಲ್ಲ ಸಭೆ ಸಮಾರಂಭಗಳಲ್ಲಿ ಹೇಳ್ತಾ ಇದ್ರು. ಅದರಿಗೆ ನಾವು ಕಾಣ್ಬೋದು ದೃಶ್ಯಗಳಲ್ಲಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗಂಜಲಗುಂಟೆ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನೀರಿನ ಹಾಹಾಕಾರ ಮುಗಿಲು ಮುಟ್ಟಿದೆ. ದಿನ ಬೆಳಗಾದರೆ ಮಹಿಳೆಯರು ಮತ್ತು ಮಕ್ಕಳು ನೀರಿಗಾಗಿ ಪರದಾಡ್ತಾರೆ. ಏನು ಹೊರವಲಯದಲ್ಲಿರುವಂಥ ತೋಟಗಳಿಂದ ಒಂದು ಕೊಳವೆ ಬಾವಿಯ ನೀರನ್ನು ತಂದು ಒಂದು ಬವಣೆಯನ್ನು ನೀಗಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಖಾಲಿ ಕೊಡಗಳನ್ನು ಇಟ್ಕೊಂಡು ಜನರು ನೀರಿಗಾಗಿ ಪರದಾಡುವಂಥ ದೃಶ್ಯ ಸಾಮಾನ್ಯವಾಗಿದೆ. ಈ ಒಂದು ಪರಿಸ್ಥಿತಿಯನ್ನು ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಎಂಬ ಆಕ್ರೋಶವನ್ನು ಇಲ್ಲಿನ ಜನರು ಹೊರ ಹಾಕ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮಹಿಳೆಯರಿದ್ದಾರೆ. ಅವರೇ ನಾನು ಮಾತನಾಡಿಸ್ತೀನಿ. ಅಮ್ಮ, ಈ ನೀರಿನ ಬವಣೆ ಎಷ್ಟು ದಿನಗಳಿಂದ ಇದೆ? ಸರ್, ಪ್ರತಿ ವರ್ಷ ಈ ಶಿವರಾತ್ರಿ ಬಂತ ನಮ್ಗೆ ಇದೇ ಪ್ರಾಬ್ಲಮ್ ಅನ್ನಲ್ರಿ ಸರ್. ನಾವು ಇದೇ ಪ್ರಾಬ್ಲಮೇ ನಮಗೆ. ಹೊಲಕ್ಕೆ ಹೋಗ್ಬೇಕು, ತರಬೇಕು, ನೀರೇ ಸಿಗಲ್ಲ ಸರ್ ನಮಗೆ. ಅಂದರೆ ದಿನ ಬೆಳಗಾದ್ರೆ ಮಕ್ಕಳು ಶಾಲಾ ಕಾಲೇಜುಗಳು ತೆರಳ್ತಾರೆ. ಅಂಥ ಸಂದರ್ಭದಲ್ಲಿ ನೀರಿಗಾಗಿ ಯಾವ ರೀತಿ ಪರದಾಡ್ತೀರಾ? ನಾವು ನೀರಿಗೆ ಹೋದಂದ್ರೆ ಅವತ್ತು ಅಡುಗೆನೇ ಮಾಡೋದಿಲ್ಲ ಸರ್. ನಾವು ನೀರಿಗಾಗಿ ಒಂದಿನ ಆಗಲಲ್ಲ ಮನೆಗಿದ್ದು ಕೆಲಸ ಬಿಟ್ಟು ಒಂದಿನ ಆಗಲಲ್ಲ ನಾವು ನೀರು ತಂದ್ಕೋಬೇಕು ಸರ್. ನಾವು ಆಮೇಲೆ ಉಪವಾಸವನ್ನ ಸಹ ಅವ್ರು ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತಾರೆ. ನಾವಿನ್ನು ನೀರೆಲ್ಲ ಕುಡಿಯೋಕೆ ಒಂದು ವಾರ 3 ದಿನ 4 ದಿನ ಬರ್ತಾರೆ ಸರ್. ಆಮೇಲೆ ಒಂದಿನ ಹೊಲ್ದಾಗ ಬಂದರೆ ಒಂದಿನ ಬಿಟ್ಕೊಂತಾರೆ, 2 ದಿನ ಬಿಟ್ಕೊಂತಾರೆ. ತೀರ ದಿನ ಯಾರು ಬಿಟ್ಕೊಂಬಲ್ಲ ಸರ್. ಅಷ್ಟೇ ನಮಗೆ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಕೊಡ್ಬೇಕು ನಮಗೆ ಅಷ್ಟೇ. ಅದೇ ರೀತಿ ಇಲ್ಲಿನ ಊರಿನ ಮುಖಂಡರು ಕೂಡ ಇದೆ, ಅವ್ರನ್ನೂ ಸಹ ಮಾತನಾಡಿಸ್ತೀನಿ. ಸರ್, ಇವಾಗ ಈ ನೀರಿನ ಬವಣೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಏನಾದರೂ ತಂದ್ರೆ? ಹೋಗಿದ್ವಿ ಸಹ. ಈ ಕಡೆ ಪಂಚಾಯತಿಗೆ ಹೋಗಿದ್ವಿ, ಸುಧಾಕರ್ ಸಾಹೇಬರು ಆಫೀಸಿಗೆ ಹೋಗಿದ್ವಿ. ಕೇಳ್ತಾರೆ, ಮರ್ತು ಬಿಡ್ತಾರೆ. ಎಲೆಕ್ಷನಿನ ಮುಂಚೆ 8 ದಿನದೊಳಗಾಗಿ ನಿಮಗೆ ಶುದ್ಧ ಕುಡಿಯೋ ನೀರನ್ನು ನಾವು ಕೊಡ್ತೀವಿ ಅಂಥೇಳಿ ಭರವಸೆ ಕೊಟ್ಟರು. 2.5 ವರ್ಷ ಆಗೈತಿ. ಅವ್ರು ಈ ಕಡೆನೇ ಹಿಂಗೆ ಮೊನ್ನೆ ಗುದ್ಲಿ ಪೂಜೆಗೆ ಅಂತಂದೇಳಿ ಬಂದು ನಮ್ಮ ಗ್ರಾಮ ಏನಾಗಿದೆ ಅನ್ನೋದನ್ನು ಅವ್ರು ಈ ಕಡೆ ನೋಡಿಲ್ಲ. ನಮಗೆ ಅವರಿಂದ, ಅವ್ರ ಹಿಂಬಾಲಿಕರಿಂದಲೂ ಆ ಪಾಲವರುಗಳಿದಾರಲ್ಲ ಅವರಿಂದ ಭಾರಿ ನಮ್ಮೂರಾಗೆ ಬೇಕಾದಷ್ಟು ಮಣ್ಣನ್ನು ಹೊಡೆದಿದ್ದಾರೆ. ಅವ್ರ ಮೇಲೇ ರಿಪೀಟ್ ಕೇಸುಗಳನ್ನು ಕೊಟ್ಟಿದ್ದಾರೆ. ಇಂಥವೂ ಈ ಸುಧಾಕರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದಾವೆ. ನಾವು ಇದುವರೆಗಾಗೈತೆ ನೀರಿನ ವ್ಯವಸ್ಥೆ, ರೋಡ್ನ ವ್ಯವಸ್ಥೆ ಮಾಡಿರಿ ಅಂತ ಎಷ್ಟು ಸಾರಿ ದೇವಸ್ಥಾನಕ್ಕೂ ಕೊಡ್ತೀವಿ ಅಂತ ಅನುದಾನನೂ ಹೇಳಿ ಅಂಥ ಮಾತುಗಳೆಲ್ಲ ಇವರು ತೊಂದರೆ ಮಾಡ್ಕೊಂತಾರೆ ವಿನಃ ನಮಗೂ ಅವ್ರಿಗೂ ಭಾರಿ ಹೊಂದಾಣಿಕೆನೇ ತಪ್ಪೋಗ್ಬಿಟ್ಟೈತೆ. ಅದೇ ರೀತಿ ಇನ್ನೊಬ್ಬರು ಗ್ರಾಮಸ್ಥರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಊರಲ್ಲಿ ಎಷ್ಟು ಬೋರ್ವೆಲ್ಗಳಿದ್ದಾವೆ, ಎಷ್ಟು ಕಾರ್ಯನಿರ್ವಹಿಸ್ತದೆ, ನೀರಿನ ಸಮಸ್ಯೆ ಯಾವ ರೀತಿ ಇದೆ? ಸರ್, ಈಗ ಸದ್ಯಕ್ಕೆ ಏಕೈಕ ಒಂದೇ ಒಂದು ಬೋರ್ ಸರ್ ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥದ್ದು. ಒಂದೇ ಒಂದು ಬೋರ್ ಇದೆ. ಅದನ್ನು ಪಿ ಡಿ ಒಗಾರ ಗಮನಕ್ಕೆ ತಂದರೆ ಅದು ತಮ್ಮ ಕೊಟ್ಟಿಲ್ಲ, ತಮ್ಮ ಇಂಪ್ರೆನ್ಸ್ ಆಗಿಲ್ಲ. ಅದನ್ನ ರಿಪೇರಿ ಮಾಡ್ಯಾರೆ. ಬೋರು ಮೋಟ್ರ್ ಸುಟ್ಟೋಗೈತಲ್ಲ, ರಿಪೇರಿ ಮಾಡೋರಿಗೆ ದುಡ್ಡಿಲ್ಲ, ಅದು ಅವ್ರು ತಮ್ಮ ಇಂಪ್ರೆನ್ಷನ್ ಆಗಿಲ್ಲ, ಅದು ಏನೋ ಅಂತ ಹೇಳ್ತಾರೆ. ಹಿಂಗಾಗ್ಬಿಟ್ಟು ಮೆಂಬರ್ ಆಗಲ್ಲ, ನಾವು ಬಂದು ಮೆಂಬರ್ ಮನೆ ಹತ್ರ ಹೋಗೋದು. ಆ ಮೆಂಬರ್ ಹೋಗಿ ಹಣ ಹಿಂಗೈತಿ, ಹಿಂಗೆ ಪರಿಸ್ಥಿತಿ ಏನು ಮಾಡೋದು ಅಂತ ಅನ್ನೋದು. ಹಂಗಾಗಿ ಶಾಸಕರ ಗಮನಕ್ಕೂ ಸಚಿವರ ಗಮನಕ್ಕೂ ತಂದಿದ್ವಿ. ಈಗ ನಾವು ಇವಾಗ ಗಮನಕ್ಕೆ ಎಲ್ಲ ತಂದು ಸರ್, ಯಾರು ಏನು ಇದ್ರ ಬಗ್ಗೆ ತಲೆ ಕೆಡಿಸಿ ಸರ್, ಅವ್ರಿಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಗಾಂಧಿನಗರ ಗ್ರಾಮಸ್ಥರಿಗೆ ಇರೋದು. ಇವಾಗ ಈ ನೀರಿನ ಸಮಸ್ಯೆ ಬಗೆಹರಿಸ್ತಾ ಇದ್ದಾರೆ. ನಿಮ್ಮ ಮುಂದಿನ ನಡೆ ಏನು ಮಾಡ್ತೀರಾ? ಸುಧಾಕರ್ ಸಾಹೇಬ್ರಿಗೆ ಎಚ್ಚೆತ್ಕೊಂಡು ಏನಾದರೂ ನಮ್ಮ ಊರಿಗೆ ಶಾಶ್ವತವಾದ ನೀರಿನ ಪರಿಹಾರ ಮಾಡಿದರೆ ಮಾತ್ರ ಅವ್ರ ಪರ ನಿಲ್ತೀವಿ. ಇಲ್ಲ ಅಂತಂದರೆ ಅವ್ರ ವಿರುದ್ಧ ನಿಲ್ತೀವಿ. ಇದು ಘಂಟಾಘೋಷವಾಗಿ ಹೇಳ್ತೀವಿ. 2 ಕಿಲೋಮೀಟರ್ ಒಟ್ಟಾರೆ ಅಂತಂದರೆ ಏನು ಗಂಜಲಗುಂಟೆ ಗ್ರಾಮದಲ್ಲಿ ನೀರಿಲ್ಲದೆ ನೀರಿನ ಬವಣೆಯಿಂದ ಬಳಲ್ತಿರುವಂಥ ಗ್ರಾಮಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಆದಷ್ಟು ಬೇಗ ಇಲ್ಲಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ನೀರಿನ ಬವಣೆ ನೀಗಿಸಿದರೆ ಮಾತ್ರ ನಾವು ಮುಂದಿನ ಬಾರಿ ವೋಟ್ ಮಾಡ್ತೇವೆ, ಇಲ್ಲಾಂದರೆ ಅವರು ವಿರುದ್ಧವಾಗಿ ನಿಲ್ತೇವೆ ಎಂಬ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.